ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮೆಂತೆ ಮುದ್ದೆ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ. ಫಸ್ಟಿಗೆ ಒಂದು ಬಾಣಲಿನ ಬಿಸಿ ಮಾಡಿ ಅದರಲ್ಲಿ ಅಕ್ಕಿ ಹುರ್ಕೊಬೇಕು. ನಾನು 1.5 ಲೋಟ ಅಕ್ಕಿಯಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ಅಕ್ಕಿ ಹಿಟ್ಟಲ್ಲೂ ಮಾಡ್ಕೊಬೋದು, ನೈಸ್ ಅಕ್ಕಿ ಹಿಟ್ಟಲ್ಲಿ. ಅದನ್ನು ನೈಸ್ ಅಕ್ಕಿ ಹಿಟ್ಟನ್ನು ಹೀಗೆ ಹುರ್ಕೊಬೇಕಾಗತ್ತೆ. ನಾನು ಅಕ್ಕಿಲೇ ಮಾಡ್ಕೊಳೋದ್ರಿಂದ ಈ ಥರ ಮಾಡೋದ್ರಿಂದ ಸ್ವಲ್ಪ ರವೆ ರವೆ ಬರುತ್ತೆ ಮೆಂತೆ ಮುದ್ದೆ, ಹಾಗಾಗಿ ನೈಸ್ ಬರೋದಿಲ್ಲ. ಇದು ಅಕ್ಕಿ ಚೆನ್ನಾಗಿ ಕೆಂಪಾಗೋ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಡ್ರೈ ರೋಸ್ಟ್ ಮಾಡ್ಕೊಂಡು ಅದನ್ನು ಒಂದು ಕಡೆ ಆರಕ್ಕೆ ಇಟ್ಕೊಬೇಕು. ಬಿಸಿ ಆರಬೇಕು, ಅದು ಚೆನ್ನಾಗಿ ಕೂಲ್ ಡೌನ್ ಆಗಬೇಕು. ಆಮೇಲೆ ಈ ಕಡೆ ಸೈಡಲ್ಲಿ ಇದು ನಾವು ಬೆಲ್ಲದಲ್ಲಿ ಮಾಡ್ತಿರೋದ್ರಿಂದ ಫಸ್ಟಿಗೆ ಬೆಲ್ಲನ ನೀರು ನಾವು ಅಕ್ಕಿಗೆ ಮೆಜರ್ಮೆಂಟ್ ಎಷ್ಟು ಬೇಕು ಅಂತ ತಗೊಂಡು 1.5 ಲೋಟಕ್ಕೆ ನಾನು 4 ಲೋಟ ನೀರು ಹಾಕಿದ್ದೀನಿ. ಹಾಕಿ ಒಂದು ಬೌಲು ನಾನು ಈಗ ತೋರಿಸಿದ್ನಲ್ಲ ಆ ಬೌಲಲ್ಲಿ 1 ಬೌಲ್ ಬೆಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕರಗಬೇಕು, ಬೆಲ್ಲ ಕರಗಬೇಕು. ಆಮೇಲೆ ಈ ಕಡೆ ಸೈಡಲ್ಲಿ ನೋಡಿ, ನಾನು ಅಕ್ಕಿನ ನೈಸ್ ಮಾಡ್ಕೊಂಡಿರೋ ತೋರಿಸಿದ್ದೀನಿ. ಪುಡಿ ಮಾಡ್ಕೋಬೇಕು ಮಿಕ್ಸಿಲಿ ಆ ಥರ. ಆಮೇಲೆ ಈ ಕಡೆ ಸೈಡ್ ಇದು ಇಲ್ಲಿ ಇದಾಗಿರುತ್ತೆ, ಬೆಲ್ಲ ಪೂರ ಕರಗಿರುತ್ತೆ. ಆಮೇಲೆ ಅದನ್ನು ಸೋಸ್ಕೊಬೇಕು ಚೆನ್ನಾಗಿ. ಯಾಕಂತ ಹೇಳಿದ್ರೆ ಬೆಲ್ಲದಲ್ಲಿ ಕಲ್ಲಿರುತ್ತೆ, ಕಲ್ಲು ಕಸ ಎಲ್ಲ ಇರುತ್ತೆ. ಹಾಗಾಗಿ ಅದನ್ನು ಫಸ್ಟಿಗೆ ಬೆಲ್ಲನ ಚೆನ್ನಾಗಿ ಸೋಸಿ ಅದನ್ನು ತಕ್ಕೊಬೇಕು. ಅದರಲ್ಲಿರೋದು ಕಲ್ಲೆಲ್ಲ ನೋಡಿ, ಅದರಲ್ಲಿದೆ ನೋಡಿ ಕಲ್ಲು, ಕಪ್ಪು. ಹಾಗಾಗಿ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಮತ್ತು ಅದೇ ಪಾತ್ರೆ ಎಲ್ಲ ಬೇರೆ ಪಾತ್ರೆಯಲ್ಲಿ ಯಾವುದ್ರಲ್ಲಾದ್ರೂ ನಾನು ಅದೇ ಪಾತ್ರೆನ ತೊಳೆದ್ಬಿಟ್ಟು ಇಟ್ಕೊಂಡು ಅದರಲ್ಲೇ ಅದನ್ನು ಫಸ್ಟಿಗೆ ಕುದಿಸ್ಬೇಕು. ಬೆಲ್ಲದ ನೀರು ಇರುತ್ತಲ್ಲ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಅದು ಕುದಿಯೋ ಟೈಮಲ್ಲಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಬೇಕು. ಯಾವುದೇ ಸಿಹಿ ಐಟಮ್ಸ್ಗಳು ಮಾಡ್ತೀವಿ ಅಂದ್ರೂ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಬೇಕು. ಪಾಯಸಕ್ಕಾದ್ರೂ ಅಷ್ಟೇ, ಈ ಥರ ಮೆಂತ್ಯ ಹಿಟ್ಟು ಏನೇ ಸಿಹಿ ಐಟಮ್ ಮಾಡೋದಾದ್ರೂ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಸ್ವಲ್ಪ ಒಂದು ಪಿಂಚ್ ಆಗೋಷ್ಟು ಉಪ್ಪು ಹಾಕಬೇಕು. ಯಾಕಂತ ಹೇಳಿದ್ರೆ ಅದು ಸಿಹಿ ಟೇಸ್ಟನ್ನು ಇನ್ನೂ ಟೇಸ್ಟಿಯಾಗಿ ಮಾಡುತ್ತೆ. ಈ ಕಡೆ ಇದು ಕುದ್ದ ಮೇಲೆ ಇದಕ್ಕೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಿಟ್ಟಿಲ್ಲಿ ಸ್ಕಿಪ್ ಆಗಿದೆ ನಾನು ಹಾಕೋದು. ಅದನ್ನು ಹಾಕ್ಕೊಬೇಕು. ಒಬ್ಬರು ಹಾಕಬೇಕು, ಒಬ್ಬರು ಚೆನ್ನಾಗಿ ತಿರುಗಿಸ್ಬೇಕು. ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಅದಕ್ಕೆ ಮೆಂತ್ಯ ಪುಡಿ ಮಾಡ್ಕೊಂಡಿದ್ದೆ ನಾನು, ಹುರಿದು ಪುಡಿ ಮಾಡಿರೋದು 2 ಸ್ಪೂನ್ ಹಾಕ್ಕೊಂಡಿದ್ದೆ. 1.5 ಲೋಟಕ್ಕೆ 2 ಸ್ಪೂನು ಕಮ್ಮಿ ಆಗುತ್ತೆ. ನನ್ನ ಮಗಳು ತಿನ್ನೋದಿಲ್ಲ ಅಂಥೇಳಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಪುಡಿ ಜಾಸ್ತಿ ಹಾಕ್ಕೊಂಡಷ್ಟು ತುಂಬ ಟೇಸ್ಟ್, ಪರಿಮಳ ಚೆನ್ನಾಗಿ ಬರುತ್ತೆ. ಆಮೇಲೆ ಡ್ರೈ ಫ್ರೂಟ್ಸು, ಕೊಬ್ಬರಿ, ಗೋಡಂಬಿ ನಿಮ್ಮ ಹತ್ರ ಏನಿರುತ್ತೆ ಅದನ್ನು ಹಾಗೆ ಹಾಕ್ಕೊಳ್ಳಿ. ಅದೇನು ಹುರಿದೇನು ಹಾಕೋದೇನು ಬೇಡ. ಹಾಗೆ ಕಾಯಿ ಇದ್ದರೆ ಕಾಯಿನೂ ಹಾಕ್ಕೊಬೋದು, ಕೊಬ್ಬರಿ ಇಲ್ಲ ಕಾಯಿ ಇದೆ ಅಂದರೆ ಕಾಯಿನೂ ಹಾಕ್ಕೊಬೋದು ತುರಿದ್ಬಿಟ್ಟು. ಈ ಥರ ಹಾಕಿಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಂಡು ಅದನ್ನು ಮುಚ್ಚಿಬಿಟ್ಟು ಹಬೆಲೇ ಬೇಯಕ್ಕೆ ಬಿಡಬೇಕು. ತಕ್ಷಣ ಅದು ಬೇಯೋದಿಲ್ಲ. ಚೆಂದ ಕೈ ಆಡಿ ತಿರುಗಿಸ್ಕೊಂಡು ಮತ್ತು ತುಪ್ಪ ಹಾಕ್ಕೊಬೇಕು ಮೇಲಿಂದ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ತುಪ್ಪದಲ್ಲೇ ತಿನ್ನೋದ್ರಿಂದ ಜಾಸ್ತಿ ಏನು ಬೇಡ ಅಂಥೇಳಿ ನಾನು ಸ್ವಲ್ಪ ಹಾಕ್ಕೊಂಡೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಮೆಂತ್ಯ ಹಿಟ್ಟಿಗೆ ತುಪ್ಪ ಎಷ್ಟು ಹಾಕಿದ್ರೂ ಮೆಂತ್ಯನೂ ತುಪ್ಪನೇ ಇಂಪಾರ್ಟೆಂಟ್. ಇದಕ್ಕೆ ಹಾಕಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ, ಫ್ಲೇವರು ಟೇಸ್ಟೂ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಮತ್ತೆ ಮುಚ್ಚಿಟ್ಬಿಟ್ಟು ಬೇಯಿಸೋದು, ಹಬೆಯಲ್ಲಿ ಬೇಯಬೇಕದು. ನಿಮಗೆ ಅದ್ರದ್ದು ಮೆಜರ್ಮೆಂಟ್ ಗೊತ್ತಾಗಲಿಲ್ಲ, ನಮಗೆ ಇನ್ನೂ ಬೇಯಲಿಲ್ಲ ಅದು ಅಂತ ಅನಿಸಿದ್ರೆ ಪಕ್ಕದಲ್ಲಿ ಒಂದು ಸ್ವಲ್ಪ ನೀರು ಬಿಸಿಗಿಟ್ಕೊಂಡು ಕುದಿ ಬಂದಮೇಲೆ ಅದನ್ನು ಅದ್ರ ಮೇಲೆ ಹಾಕ್ಕೊಂಡು ಮತ್ತೂ ತಿರುಗಿಸ್ಕೊಂಡ್ಬಿಟ್ಟು ಮತ್ತೆ ಈ ಥರ ಮುಚ್ಚಿಟ್ಬಿಟ್ಟು ಮತ್ತೆ ಅದನ್ನು ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಆ ಥರ ತಿರುಗಿಸ್ಕೊಳ್ಬೇಕು, ಹಿಂಗೆ ಹೊಂದಿಸಿ ತಿರುಗಿಸ್ಕೊಳ್ಬೇಕು. ಅದು ಯಾಕೆ ಅಲ್ಲಲ್ಲೇ ಹಿಟ್ಟು ಉಳ್ಕೊಂಡಿರುತ್ತೆ. ಮತ್ತು ಈ ಥರನೂ ಮಾಡ್ಬೋದು. ಇದು ಅಕ್ಕಿ ಹುರಿದು ಮಾಡ್ಕೊಬೋದು. ಮತ್ತು ನೈಸ್ ಹಿಟ್ಟಲ್ಲೂ ಆಲ್ರೆಡಿ ನೈಸ್ ಹಿಟ್ಟು ಮಾಡಿಸಿಟ್ಕೊಂಡಿರ್ತೀವಲ್ಲ, ಅದನ್ನು ಹೀಗೆ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಳ್ಬೇಕು, ಪರಿಮಳ ಬರೋಂಗೆ ಹುರ್ಕೊಂಡ್ಬಿಟ್ಟು ಸೇಮ್ ಇದೆ ಪ್ರೋಸೆಸ್. ಅದಕ್ಕೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕಿಬಿಟ್ಟು ಗೋಧಿ ಹಿಟ್ಟು ಹಾಕಿನೂ ಇದನ್ನು ಮಾಡ್ಕೊಬೋದು. ಗೋಧಿ ಹಿಟ್ಟು ಸ್ವಲ್ಪ ಅದನ್ನು ಹುರ್ಕೊಬೇಕಾಗುತ್ತೆ. ಗೋಧಿ ಹಿಟ್ಟು ಅಕ್ಕಿ ಹಿಟ್ಟನ್ನು ಎರಡು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ 1 ಲೋಟ ನೀವು ಅಕ್ಕಿ ಹಿಟ್ಟು ಹಾಕ್ತೀರಾ ಅಂದರೆ ಅದರಲ್ಲಿ ಒಂದು 1/4 ಲೋಟ ಆಗೋಷ್ಟು ಗೋಧಿ ಹಿಟ್ಟು ನೋಡಿ. ಈ ಥರ ಅದನ್ನು ಬಿಸಿನೇ ಉಂಡೆ ಕಟ್ಟಿ ತುಪ್ಪ ಹಾಕ್ಕೊಂಡು ಹೀಗೆ ತಿನ್ನೋದು. ಆಮೇಲೆ ಅದೇ ಹೇಳಿದ್ನಲ್ಲ ಈಗ
ಗೋಧಿ ಹಿಟ್ಟು ಕಾಲು ಲೋಟದಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರಿದ್ಬಿಟ್ಟು ಇದು ಇರುತ್ತಲ್ಲ ಹೇಗಿದ್ರೂ ಮೆಂತ್ಯದು ಪುಡಿ ಅದನ್ನು ಅದ್ರ ಜೊತೆಗೆ ಹಾಕಿ ಹುರಿದಿಟ್ಕೊಳೋದು. ಅದು ಹಿಟ್ಟಲ್ಲಿ ಮಾಡೋ ಥರದ್ದು. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್, ಲೈಕ್ ಮಾಡಿ ನನ್ನ ಚಾನಲ್ನ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ನಾನು 1.5 ಲೋಟದಲ್ಲಿ ಮಾಡಿದ್ನಲ್ವ ಅಕ್ಕಿಲಿ, ಅದರಲ್ಲಿ ನನಗೆ ಒಟ್ಟು 8 ಆಗಿತ್ತು ಮುದ್ದೆ, ಮೆಂತ್ಯ ಮುದ್ದೆ. ಅಷ್ಟಾಗುತ್ತೆ ನೋಡಿ. 1.5 ಮೆಜರ್ಮೆಂಟಲ್ಲಿ ಮಾಡಿದ್ರೆ ಒಂದು 8 ಆಗಷ್ಟು ಮುದ್ದೆಗಳಾಗ್ತವೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಸಾಯಂಕಾಲ ತಿಂಡಿಗೆ ಚೆನ್ನಾಗಾಗುತ್ತೆ. ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಲೈಕ್ ಮಾಡಿ ನನ್ನ ವಿಡಿಯೋನ.